ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫುಡ್ಡಿ ಫ್ಯಾಷನ್ ವರ್ಲ್ಡ್. ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಬದನೆಕಾಯನ್ನು ಸುಟ್ಟು ಚಟ್ನಿ ಮಾಡುವುದು ಹೇಗೆ ಅಂತ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೀವು ಬದನೆಕಾಯನ್ನು ತಗೊಂಡು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ನಂತರ ಈ ಥರ ನಿಮ್ಮದು ಕಟ್ಟಿಗೆ ಒಲೆ ಇದ್ದರೆ ಕಟ್ಟಿಗೆ ಒಲೆಯಲ್ಲೇ ಬೆಂಕಿಲಿ ಸುಟ್ಕೋಬೋದು, ಇಲ್ಲ ಅಂದರೆ ಈ ಥರ ಸ್ಟವಲ್ಲಿ ಸುಟ್ಕೋಬೇಕು. ನೋಡಿ ಯಾವ ರೀತಿ ಸುಡಬೇಕು ಅಂದರೆ ಸಿಪ್ಪೆ ಎಲ್ಲ ಮೇಲಕ್ಕೆ ಬರಬೇಕು. ಈ ಥರ ಫುಲ್ಲು ಕಪ್ಪಾಗೋವರೆಗೂ ಸುಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನಾನು ಸುಟ್ಕೊಂಡಿದ್ದೀನಿ. 4 ಬದನೆಕಾಯಿ ತಗೊಂಡು ಈ ಥರ ಸಿಪ್ಪೆನ ನೀಟಾಗಿ ತೆಗಿಬೇಕು ಒಂದೊಂದನ್ನೇ. ನಿಮಗೆ ಬದನೆಕಾಯಿ ಪಲ್ಯ ತಿನ್ನೋಕ್ಕಾಗದೇ ಇದ್ದಾಗ ಈ ಥರ ಚಟ್ನಿನೂ ಮಾಡ್ಕೋಬೋದು. ನೋಡಿ ಈ ಥರ ಸಿಪ್ಪೆನ ತೆಗೆದು ಇದನ್ನ ಬೇಕಿದ್ದರೆ ವಾಶ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಸಿಪ್ಪೆ ಉಳಿದಿರುತ್ತಲ್ಲ ಅದನ್ನ ವಾಶ್ ಮಾಡಿಕೊಂಡು ತುಂಬನ್ನು ರಿಮೂವ್ ಮಾಡಿ ನಂತರ ಈ ಥರ ಸ್ಮ್ಯಾಶ್ ಮಾಡಿ ನೀಟಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಒಂದೆರಡು ಹಾಕ್ಕೊಳ್ಳಿ. ಮತ್ತು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಹಸಿ ಈರುಳ್ಳಿ ಮತ್ತು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಖಾರ ಅದ್ರ ತಕ್ಕನಾಗಿ ಹಾಕ್ಕೊಳ್ಳಿ. ಉಪ್ಪು ಕೂಡ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕನಾಗಿ ಉಪ್ಪನ್ನು ಸೇರಿಸಿ ಈ ಥರ ಮಿಕ್ಸ್ ಮಾಡಿ ನೀಟಾಗಿ. ಈ ಥರ ಎಲ್ಲ ಸುಟ್ಟುಬಿಟ್ಟು ಚಟ್ನಿ ಮಾಡೋದು ಇವಾಗ ರೇರ್ ಆಗಿದೆ. ಈ ಥರ ಚಟ್ನಿನ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಮಗೆ ಬದನೆಕಾಯಿ ಇಷ್ಟ ಆಗದೇ ಇದ್ದರೆ ಈ ಥರ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು. ನೋಡಿ ಚಟ್ನಿ ಈ ರೀತಿ ಆಯಿತು. ಇದನ್ನ ಇವಾಗ ರೊಟ್ಟಿ ಜೊತೆ ಹಾಕ್ಕೊಂಡು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.